ನಕಲಿ ದಾಖಲೆ ಸೃಷ್ಟಿಸಿ ಕಸ ವಿಲೇವಾರಿ ಹೆಸರಲ್ಲಿ ಕೋಟಿ ಹಣ ಲೂಟಿ ಪ್ರಕರಣದಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ವಿರುದ್ಧ ಲೋಕಾಯುಕ್ತಕ್ಕೆ ದೂರು ನೀಡಲಾಗಿದೆ. ದಾಖಲೆ ಸಮೇತ ಲೋಕಾಯುಕ್ತ ಅಧಿಕಾರಿಗಳಿಗೆ ಎನ್ಆರ್ ರಮೇಶ್ ದೂರನ್ನು ನೀಡಿದ್ದಾರೆ. ಬೇರೆ ವಾರ್ಡ್ಗಳಲ್ಲಿ ಎಸ್ಡಬ್ಲ್ಯೂಎಂ ನಿರ್ವಹಣೆಗೆ 15 ಲಕ್ಷಗಳಾದರೆ ಸಚಿವ ದಿನೇಶ್ ಗುಂಡೂರಾವ್ ಕ್ಷೇತ್ರದಲ್ಲಿ 3 ಪಾಳಿಯಗಳಲ್ಲಿ ಕಸ ವಿಲೇವಾರಿ ಮಾಡ್ತಾ ಇದ್ದೀವಿ ಅಂತ ಬಿಲ್ ರಿಲೀಸ್ ಮಾಡಿಸಿಕೊಂಡಿದ್ದಾರೆ. ವಿಶೇಷ ಅಂದ್ರೆ ಬಿಬಿಎಂಪಿಯಲ್ಲಿ ಕೆಲಸ ಮಾಡ್ತಾ ಇರುವ ಅಧಿಕಾರಿ ನೌಕರರೇ ಈ ಕೆಲಸ ಮಾಡ್ತಾ ಇದ್ದಾರೆ. ಪ್ರಥಮ ದರ್ಜೆ ಗುಮಾಸ್ತೆ ಲೋಕೇಶ್ವರಿ, ಹೆಲ್ತ್ ಇನ್ಸ್ಪೆಕ್ಟರ್ ಕೃಷ್ಣ, ಪೌರಕಾರ್ಮಿಕ ಮೇಲ್ವಿಚಾರಕ ನಾರಾಯಣ್ ಕುಟುಂಬಸ್ಥರ ಹೆಸರಲ್ಲಿ ಕಾರ್ಯದರ್ಶಿ ಪತ್ರ ಪಡೆದಿದ್ದಾರೆ. ಸರ್ಕಾರಿ ನೌಕರರು ಅವರ ರಕ್ತ ಸಂಬಂಧಿಗಳ ಹೆಸರಲ್ಲಿ ಗುತ್ತಿಗೆದಾರರಾಗಿ ಕೆಲಸ ಮಾಡುವಂತಿಲ್ಲ. ಆದರೆ ಎಲ್ಲ ನಿಯಮಗಳನ್ನ ಗಾಳಿಗೆ ತೂರಿ ಅವರ ರಕ್ತ ಸಂಬಂಧಿಗಳ ಹೆಸರಲ್ಲೇ ಕಾರ್ಯದರ್ಶಿ ಪತ್ರ ಪಡೆದಿದ್ದಾರೆ. 1200 ಪುಟಗಳ ದಾಖಲೆ ಸಮೇತ ಇಂದು ಲೋಕಾಯುಕ್ತ ಎಡಿಜಿಪಿ ಮತ್ತು ಎಸ್ಪಿಗೆ ಹಾಗೂ ಬಿಬಿಎಂಪಿ ಆಯುಕ್ತರಿಗೆ ಎನ್ಆರ್ ರಮೇಶ್ ದೂರು ನೀಡಿದ್ದಾರೆ. ಬರದ ಆತಂಕದ ನಡುವೆ ಕಾವೇರಿ ನೀರಿಗೆ ಬೆಂಗಳೂರಿನಲ್ಲಿ ಬೇಡಿಕೆ ಹೆಚ್ಚಿದೆ. 2024ರಲ್ಲಿ ಒಂದೇ ವರ್ಷ ಬರೋಬ್ಬರಿ 58,000 ಅರ್ಜಿ ಸಲ್ಲಿಕೆಯಾಗಿದೆ. ಮೇ ತಿಂಗಳ ನಂತರ 86% ಅರ್ಜಿ ಸಲ್ಲಿಕೆಯಾಗಿದೆ. ಬೇಸಿಗೆಯಲ್ಲಿ ನೀರಿನ ಅಭಾವ ಹಿನ್ನೆಲೆ ಕಾವೇರಿ ನೀರಿಗಾಗಿ ಜನರು ಅರ್ಜಿ ಸಲ್ಲಿಸಿದ್ದಾರೆ. ಟ್ಯಾಂಕರ್ ಮಾಫಿಯಾ ಬತ್ತಿದ ಬೋರ್ವೆಲ್ನಿಂದ ಕಾವೇರಿ ನೀರಿನ ಮೊರೆ ಹೋಗಿದ್ದಾರೆ. ಕಳೆದ ವರ್ಷ ಜಲಮಂಡಳಿ 38,000ಕ್ಕೂ ಹೆಚ್ಚು ನೀರಿನ ಸಂಪರ್ಕ ಮಂಜೂರು ಮಾಡಿತ್ತು. ಇದರಿಂದ 887.82 ಕೋಟಿ ರೂಪಾಯಿ ಆದಾಯ ಸಂಪಾದಿಸಿತ್ತು ಜಲಮಂಡಳಿ. ಕಾವೇರಿ 5ನೇ ಹಂತದ ಯೋಜನೆಯಿಂದ 775 ಎಂಎಲ್ಡಿ ನೀರು ಲಭ್ಯ ಇತ್ತು. 2025ರಲ್ಲಿ 1.5 ಲಕ್ಷಕ್ಕೂ ಅಧಿಕ ನೀರಿನ ಸಂಪರ್ಕ ಒದಗಿಸುವ ಗುರಿ ಹೊಂದಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.